ಏನದು? ಅಮ್ಮ ಕೆಳಗಡೆ ಬಿದ್ದು ಕಿರ್ಚ್ಕೊತಾ ಇದ್ರೆ ನಮ್ಮಪ್ಪ ಯಾವುದೋ ನವಿಲ್ ಕಿರ್ಚ್ತಾ ಇರಬೇಕು ಅಂತ ಎತ್ತಕ್ಕೂ ಕೂಡ ಬಂದಿಲ್ಲ ಗೊತ್ತಾ. ನಾನು ನವಿಲ್ ಕೂಗ್ತಾ ಇದೆ ಅಂತ ಬರಲಿಲ್ಲ ಪಾಪ. ಈಗ ಕಾರ್ ಹೋಗಿ ತುಂಬ್ತಾನೆ, ಅತ್ತೆ ಎತ್ಕೊಂಡು ಹೋಗ್ಲಿ ನೀಟಾಗಿ. ಇದೆಲ್ಲ ಮೋಟೋ ಸ್ಕಿಲ್ ಅಂತಾರೆ ಇದನ್ನ. ಮೋಟೋ ಸ್ಕಿಲ್ ಅಂತಾರ? ಮುಟ್ಟೋದು, ತೆಗಿಯೋದು, ಅಮ್ಕೋದು, ಎತ್ತಾಕೋದು ಎಲ್ಲ ನೋಡು. ವಾವ್, ಹೆಂಗ್ ಕಲ್ಸಿದ್ದೀರಾ ಬುದ್ಧಿನ ನೋಡಿ ಕೆಲಸ ಮಾಡೋದನ್ನೆಲ್ಲ. ಯಾರು? ನೀವೇ. ಅಯ್ಯೋ ಅಯ್ಯೋ ಕಪ್ಪೆ ಓಟ ಈಗ. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಈಗ ಸಮಯ 6:15 ಸರ್. ಆಗಲಿ ಎದ್ಬಿಟ್ಟು ನನ್ನ ಎಲ್ಲೂ ಬಿಟ್ಟು ಹೋಗ್ಬೇಡ ಅತ್ತೆ ಅಂತ ಕೇಳ್ಕೊಂತಾನೆ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾನು, ನಮ್ಮ ಅಕ್ಕನು. ಪ್ಯಾಂಟ್ ಹಾಕುಂತಲ್ಲ ಅದು. ಕಾಲು ಮುಚ್ಚು ಅಂತ ಹೇಳ್ತಾ ಇದೆಯಾ ಮಗನೇ? ನಿದ್ದೆನೇ ಮಾಡಿದ್ರು ಒಂದು ಜೀವ ಆದ್ರೆ ಇದೆ ಅಂತಾನೆ ಇರುತ್ತೆ. ವೆರಿ ಗುಡ್ ಮಾರ್ನಿಂಗ್ ಕಾವು. ಹ್ಞೂ ಕಣವ ಚಿಕ್ಕದು ಬೆಚ್ಚಗಿರೋದು ಕಣ. ಆಹಾ, ಬೆಳಗಿನ ಸಿನಾರಿಯೋ. ಆನೋ ಬೆಳಗ್ಗೆ ಎದ್ಬಿಟ್ಟು ಏನಿದು? ಸವಾರಿ. ಅಳಿಸ್ದಂಗೆ ಸ್ಮೆಲ್ ಬರ್ತಾ ಇದೆಯಪ್ಪ. ಇದು ಮನೆಗೆಲ್ಲ ಬಿಸಿನೀರು ಸಪ್ಲೈ ಆಗುತ್ತೆ. ಶಾಂಭವಿ 3, 2, 1 ಗೋ. ಏನೇ ಶಾಂಭವಿ? ಅಯ್ಯೋ ನೀನು ಅಯ್ಯೋ ಅಯ್ಯೋ. ಹೆಂಗೆ ಹೋಗ್ತಾಳೆ ಶಂಭು ಥರ. ಇವಳು ಫ್ರೆಂಡ್ಲಿನೇ ಅಲ್ಲಪ್ಪ ಶಾಂಭವಿನು. ಶಾಂತ ಅಲ್ಲ. ಹೊರಟು ಆನೆ ಬಂತಂದಾನೆ ಯಾವೂರಾನೆ ಬಿಜಾಪುರದಾನೆ ಇಲ್ಲಿಗೆ ಬಂತು ದಾರಿ ತಪ್ಪಿ ಬಂತು. ನೋಡ್ತಾ ಅವನು ಮೂಡ್ ಔಟ್. ಎಲ್ಲಿದ್ಯಾ ಕೋಗಿಲೆ? ಆನ ಮಹಾರಾಜ್ ಕಿ ಜೈ. ಆನ ಮಹಾರಾಜ್ ಕಿ ಜೈ. ಹಾಯ್ ಆನ. ಕಟಿಂಗ್ ಬಂತು. ಕಟಿಂಗ್ ಮಾಡಿಸ್ಬೇಕು ಮೊನ್ನೆ. ಮೈ ಒದರ್ತಾ ಇದೆಯಾ? ಮೈ ಒದರ್ತಾವ. ಸಿನಿಮ್ಯಾಟಿಕ್ ಲೈಟಿಂಗ್ ಮಾಡ್ದಂಗಿದೆ ನೋಡಿ. ಇಲ್ಲಿ ಡೈರೆಕ್ಟ್ ಲೈಟು ಅಲ್ಲಿಂದ ಈ ಫ್ಲೋ ಆಗ್ತಿರೋದು. ಏನು ಮಗನೇ? ಏನದು? ಅಯ್ಯೋ ಅಯ್ಯೋ ಅಯ್ಯೋ. ಈ ಚಪ್ಪಲಿ ಹಾಕ್ತೀನಿ ಅಂತಂದ್ರೆ ಹಾಕ್ಸ್ಕೊಂತ ಅಲ್ಲ ಇವನು. ಅವನು ಚಪ್ಪಲಿ ಹಾಕೊಂಡೆ ಆಚೆ ಹೋಗ್ಬೇಕಂತೆ. ಹಾಂ, ಅದೀಗ ದೊಡ್ಡ ಚಪ್ಪಲಿ ಹಾಕ್ಕೊಂಡು ನಿಂತಿದ್ದಾನಲ್ಲಿ. ವಾರ ಇದಾಗ್ತೀನಿ ಅಂದರೆ ನೋ 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 ಅಂತೆ. ಇಲ್ಲಿ ನಮ್ಮ ಅಂದಿರ್ಬೋದು ಅಥವಾ ಆತದ್ದು ಚಪ್ಪಲಿ ಇದೆಯಾ ಅಂತ ಹುಡುಕ್ತಾ ಇದ್ದಾರೆ ನಿನಗೆ ಹಾಕೋಕ್ಕೆ ಒಂದು ಸೈಜ್ಗೆ. ಶೂ ಹಾಕೊಳಕ್ಕೆ ರೆಡಿ ಇಲ್ಲ, ಬೆಂಗ್ಳೂರು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ. ಎಲ್ಲಿದೆಯಮ್ಮ? ಅದೂ ದೊಡ್ಡದೇ ಅಲ್ವಾ? ಅಯ್ಯೋ, ಬಾ ಶೂ ಹಾಕ್ತೀನಿ ನಾನು. ಬಾ 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 ಅಮ್ಮ, ಇಲ್ಲಿಗೆ ಬಂದ ಇರಿ ಬಾ 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 ಬಾ. ಮನ್ಸು ಚೇಂಜ್ ಆಯ್ತೇನೋ ಅವನಿಗೆ.
ಅಮ್ಮ ಆನವನ್ನ ವಾಕಿಂಗ್ ಕರ್ಕೊಂಡು ಹೋಗೋ ಗ್ಯಾಪಲ್ಲಿ ಅಮ್ಮ ಬಿದ್ದು ಹೇಗೆ ಏಟ್ ಮಾಡ್ಕೊಂಡ್ರು ಅಂತ ಅಂದ್ಬಿಟ್ಟು ಅಪ್ಪ ಇವಾಗ ಕತೆ ಹೇಳ್ತಾ ಇದ್ದಾರೆ. ನಾನು ನವಿಲು ಅಂತ ತಿಳ್ಕೊಂಡು ಸುಮ್ಮನೆ ಅದೇ ನಾನು ಅಮ್ಮಕ್ಕೆ ಇಷ್ಟಿರೋದು ನೋಡಿ ನವಿಲು ಅಂತ ಅನ್ಕೊಂಡು ನವಿಲು ಅಂತ ತಿಳ್ಕೊಂಡಿದ್ದೆ. ಆಮೇಲೆ ನೋಡ್ತೀನಿ ಅಪ್ಪ ಅಪ್ಪ ಅಂದೇಳಿ ಕಾವ್ಯ ಹುಡುಗರು ನೋಡ್ತಾರೆ. ಅವಾಗ ನಾನು ಹಾಲಲ್ಲೇ ಇಟ್ಬಿಟ್ಟು ಅವ್ರು ಬಂದೆ. ಬಿದ್ದಾಗ ಊದ್ಬಿಟ್ಟಿತ್ತಪ್ಪ ಕಾಲೆಲ್ಲ. 1 ಗಂಟೆಗೆ ಡಾಕ್ಟ್ರು ಕ್ಲಾಸಲ್ಲಿ ಇತ್ತು ಮೆಡಿಕಲ್ ಕಾಲೇಜಲ್ಲಿ. ಆಮೇಲೆ JSS ಬರಬೇಡಿ, ಬೇರೆ ಒಂದು ಹಾಸ್ಪಿಟಲ್ ಇರ್ತೀನಿ ಅಲ್ಲಿಗೆ ಬಂದಿದ್ದು. ಎಕ್ಸ್ರೇ ಎಲ್ಲ ತೆಗೆಸಿ ಏನಾಗಿಲ್ಲ, ಲಿಗಮೆಂಟ್ಗೆ ಏನೋ ಆಗಿರ್ಬೇಕು. ಬಟ್ ಅದೇ ಲಿಗಮೆಂಟ್ ಟೇರ್ ಆಗಿದೆ, ಅಷ್ಟು ಸ್ವೆಲ್ಲಿಂಗ್ ಆಗಿದೆ ಅಂತಂದರೆ ಲಿಗಮೆಂಟ್ ಟೇರ್ ಆಗಿರುತ್ತಲ್ಲ. ಅದು ಟಿ ವಿಲಿ ಕಾರ್ಟೂನಲ್ಲೆಲ್ಲ ಹಸುನ ಕ್ಲೋಸಾಗಿ ತೋರಿಸಿರ್ತಾರಲ್ಲ, ಅದಕ್ಕೋಸ್ಕರ ಹಸು ಮುಟ್ಟಕ್ಕೆ ಹೋಗ್ತಾನೆ. ಅಲ್ಲಿ ಹಸು ಮುಟ್ಟಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾನೆ. ನಾಯಿ ಮರಿಗಳನ್ನ ಅಲ್ಲಿ ಹೋಗಿ ನಾಯಿ ಮರಿಗಳನ್ನ ಮುಟ್ಟಬೇಕು, ಹಸುಗಳನ್ನ ಮುಟ್ಟಬೇಕು ಅಂತ ಹಠ ಮಾಡ್ತಾ ಇದ್ದಾನೆ ಅವ್ರ ಅಜ್ಜಿ ಹತ್ರ ಹೋಗಿ. ಅಂತ ಹೊರಟರು, ನಾನು ಮುಡಿಸ್ತೀನಿ ಇರಿ ಅಂತ. ಹಸು ಮುಟ್ಬೇಕು ತಾನೇ ಇರಿ, ಕಂಪ್ಲೇಂಟ್ ಹೇಳ್ತಾನೆ ಅಲ್ಲಿ ಹೋಗಿ. ನಾನು ಅಲ್ಲೋಗಿ ಶೂಟ್ ಮಾಡ್ಕೊಬರ್ತೀನಿ ರೀ. ಹಾ ಹೇ ಮುಟ್ಟದ ಏ ಹೇ ಹಾಯ್ ಒಳ್ಳೆ ಕತೆ ಮಗ. ಅಪ್ಪ ಆಯ್ತಾ, ಸೂಪರಾ. ಅದು ಗುದ್ದುತ್ತಪ್ಪ. ಅದ್ರ ಮೇಲೆ ಹತ್ತಬೇಕಾಗಲ್ಲ, ಕುಣಿತೆ. ಇವೆರಡರಲ್ಲ ಅದು ಇದು ಆಯ್ತಲ್ವಾ, ಇವೆರಡನ್ನು ಕೆಂದಸಿಗಳು. ಇದನ್ನ ತಾಯಿ ಮಗ ಅದು. ಹಾಂ ಅದಮ್ಮ. ಬೆಂಗಳೂರಲ್ಲಿ ಹಂಗೆಲ್ಲ ಇದ್ದು ಇಲ್ಲಿ ಈ ಸೌಂಡಲ್ಲಿ ಈ ಗ್ರಾಸ್ ಮೇಲೆ ವಾಕ್ ಮಾಡ್ತಾಯಿದ್ರೆ ಎಷ್ಟು ನೆಮ್ಮದಿ ಇರುತ್ತೆ ಗೊತ್ತಾ. ಹ್ಞೂ ಅದ್ರ ಮೇಲೆ ಸವಾರಿ ಆಗೋಯ್ತು. ಎಷ್ಟಾದ್ರೂ ರೋಹಿಣಿ ನಕ್ಷತ್ರ ಅಲ್ವಾ, ಅವರು ಕೃಷ್ಣ ಅವರು ಹಸು ಹತ್ರನೇ ಬೆಳೆದವ್ರಲ್ವಾ. ನಿಮ್ಗೆ ಹಸು ಬೇಕಲ್ವಾ. ಹಣ್ಣು ಹೆಂಗೆ ಹೇಳ್ತಾನೆ ಹಣ್ಣು ಅಂತ. ಅದಾಗ ಹುಳ ಇರ್ತದೆ ಪದ ಇರ್ವಿ ಇರ್ತದೆ. ಚೂರು ಓನಲ್ಲ ಐತೆ ಅಲ್ಲಮ್ಮ ತಾತ ಮನೆ. ಚೂರು ಟೇಸ್ಟ್ ನೋಡು. ಅಲ್ಲ ಸ್ಟಾರ್ಟಿಂಗ್ ಎಲ್ಲ ಇದು ಅವ್ರ ಅಮ್ಮನ ಥರ ಸ್ಟಾರ್ಟಿಂಗಲ್ಲಿ ಇಷ್ಟ ಆಗಲ್ಲ ಈ ಅಂತ, ಆಮೇಲೆ ಇಷ್ಟ ಆಗ್ಬಿಟ್ರೆ ಓಕೆ ಚೆನ್ನಾಗಿದೆ. ಅಲ್ಲಿ ನಮ್ಮ ಅರಗಿಡಿಗಳು, ನಮ್ಮ ಮನೆಯ ಅರಗಿಡಿ ಇದು, ನಮ್ಮ ಮನೆ ಯಜಮಾನಿ ಇದು. ಕೇಳಿಸ್ಕೊಂಡ ನವಿಲ್ ಕೂಗ್ತಾ ಐತೆ ಅಂದ್ಬಿಟ್ಟು ಬಿದ್ದಿದ್ದಿಲ್ಲ, ಕೂಗ್ತಾ ಇದ್ದೆ ಅಮ್ಮ 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 ಪಾಪ ಅಂತ ಕೂಗ್ತಾ ಇದ್ದೀನಿ, ಬಂದಿಲ್ಲ. ಆಮೇಲೆ ಕಾವ್ಯ ಕೂಗಿದ್ಮೇಲೆ ಓಡ್ ಬಂತು. ಯಾಕೆ ಆಮೇಲೆ ಹೇಳ್ತಾ ಇದೆ 2 ದಿನ ಬಿಟ್ಬಿಟ್ಟು, ನಾನು ನವಿಲ್ ಕೂಗ್ತಾ ಇದೆ ಅಂತ ಬರಲಿಲ್ಲ ಪಾಪ, ಹಾಲು ಕರಿತಾ ಕೂತಿತ್ತು. ಆವಾಗಲೇ ಇಲ್ಲಿಂದ ಹೋದು ನಾನು ಹಾಲು ಕರಿಯುವ ಇಲ್ಲಿ ಬಂದಿತ್ತಳು. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಇನ್ನೊಂದು ನಾನು ಕಿವಿ ಸರಿಯಾಗಿ ಕೇಳಲ್ಲ, ಗೊತ್ತಾಗಲ್ಲ. ಇದು ಅಮ್ಮ ನೆನ್ನೆ ಬಿದ್ದಿರ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ ಅವರು. ಯಪ್ಪ ಎಳ್ಳಿರ್ಬೇಕು ಅಂತ ಬಿಟ್ಟು ಎಳ್ಳೀರು ಕೇಳ್ತಾವ ನೀನು. ನೆನ್ನೆ ಎಳ್ಳೀರು ಟೇಸ್ಟ್ ಮಾಡಿದ್ನಲ್ಲಪ್ಪ,
ತೀರ್ಥದ ಅದರು ಎದ್ರುಕೊಂತ ನೀವು ಇಲ್ಲಿ ಕಟ್ ಮಾಡ್ತಾಯಿದ್ರೆ ಎದ್ರುಕೊಂಡು ಬರ್ತಾನೆ. ಗ್ಲಾಸ್ ಎತ್ಕೊಂಬರ್ಲಪ್ಪ. ಗ್ಲಾಸ್ ಇದಲ್ಲೊಂದು ಚೂರು ಕೊಡಿ. ಕೊಡಿ. ನೈಸಾ ಹಾಂ ಏಕೆ ಅಷ್ಟಕ್ಕೆ ಸುಸ್ತಾಗ್ಬಿಟ್ಟೆ? ಇಟ್ಕೊಂಡು ಕುಡಿ. ಸುಮ್ಮನೆ ಒಂದು ಮಾತು ಕೇಳಿದೆ, ರಿಯಲಾಗಿ ಕೊಟ್ಬಿಟ್ರ ಅಂತ. ನಾನು ಅದೇ ಥರ ಒಂದೇ ಕಡೆ ದೃಷ್ಟಿ ಇಟ್ಕೊಂಡು ಜೆನೆಟಿಕ್ ಪ್ರಾಬ್ಲಮ್. ತಾತನ ಹತ್ರ ಒಂದು ರೌಂಡು, ಅಜ್ಜಿ ಹತ್ರ ಒಂದು ರೌಂಡು, ಅತ್ತೆ ಹತ್ರ ಒಂದು ರೌಂಡು, ಎಲ್ಲರ ಹತ್ರನೂ ಹೋಗಿ ಒಂದೊಂದು ರೌಂಡ್ ಹಾಕ್ಸ್ಕೊಂಬರ್ತಾ ಇದ್ದಾನೆ. ಅಲ್ಲಿ ನೇರಳಲ್ಲಿ ಆಟಾಡ್ತಾ ಇದ್ದಾರೆ. ನೇರಳೆ ಹಣ್ಣು ನೋಡಿ, ಅವನೇ ಮಲ್ಕೊತಾನೆ. ಈಗ ನಂಗೆ ಇದ್ರೆ ಬರ್ತಾಯಿದ್ದು ನಾನು ಮಲಗಿಸ್ಬಿಡಿ ಅಂತ. ಹಾಯ್ ಮಧು. ನೀನು ನಾನು ಒತ್ಕೊಂಡು ಕೈ ಕಾಲೆಲ್ಲ ನಿದ್ರೆ ಅಂತ ಎದ್ದು ಓಡ ಬಂದ್ಬಿಟ್ಟ ಅನ್ನ ಅಂತ. ಅಯ್ಯೋ, ಈ ಮಕ್ಕಳಿಗೆ ಅದು ಎಲ್ಲಿಂದ ಲವ್ ಬರುತ್ತಕ್ಕ? ಪ್ಯೂರ್ ಲವ್, ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಅವನ ತೊಡೆ ಮೇಲೆ ಅವನೇ ಇಷ್ಟು, ಅವನೇ ಇಲ್ಲಿ ಆತು ಅದು ಹಂಗೇನು ಇಲ್ಲಿ ನೋಡು. ಫೋಸ್ ಫೋಸ್ ಕೊಡಿ. ಆತೇ ಅಂತೆ, ಅತ್ತೆ ಅಂತಪ್ಪ. ಆತೇ ನನ್ನ ಕರೆಯೋದು ತುಂಬ ಕ್ಯೂಟ್ ಆಗಿತ್ತು. ತತ್ತ ನೋಡ್ರಪ್ಪ, ಕೈಯಲ್ಲಿ ಕಿತ್ತು ನೇರಳೆ ಹಣ್ಣು ಕೀಳ್ತಾ ಇದ್ದಾರೆ. ಅಪ್ಪ ಅದು ಉದುರ್ಸೋದಲ್ವಾ, ಕೀಳೋದಲ್ಲ ತಾನೆ. ಕೆಳಗಡೆ ಹಂಗೆ ಹಾಸ್ಬಿಟ್ಟು ಸೀರೆ ಒಣಗೋಗುತ್ತೆ, ಅಮ್ಮಕ್ಕನ್ನು ತೊಗೊಂಡೋಗಿ ಕಷ್ಟ ಆಗುತ್ತೆ ಅಂತ ಅಂತಿದ್ದೆ. ಅಲ್ಲೋದ್ರೆ ಅಮ್ಮಕ್ಕ ಎಂಜಾಯ್ ಮಾಡ್ತಾಳೆ. ಅದು ಅವ್ರ ಅತ್ತೆ ಮಾವನಿಗೆ ನೇರಳೆ ಮರ ಅಂದರೆ ಸ್ವಲ್ಪ ಜ್ಞಾಪಕ, ಶಿವಲಿಂಗನ ಜ್ಞಾಪಕ ಬರುತ್ತೆ ನನಗೆ. ಎಲ್ಲ ಉದುರಿಸ್ಬಿಟ್ಟು ಟೆಸ್ಟ್ ಮಾಡ್ತಾ ಇದ್ದಾರೆ ಅತ್ತೆನೂ ಅಳಿಯನು. ಬಾಸ್, ಹೇ ಏನು ಮಾಡ್ತಿದ್ಯಾ ನೀನು? ಹೆಂಗೆ ಎಲ್ಲ ಉದುರುತ್ತಾ? ಈಗ ಎಲ್ಲ ಉದುರುತ್ತಾ? ಹಾಂ, ಏನದು? ಓಯ್ ಕೆಂಜುಗ ಆಲ್ರೆಡಿ ಬರೀ ಇರ್ಬೇಕಲ್ಲಿ ಕಚ್ಚಿಸ್ಕೊಂಡಿದ್ಕೆ ರಾತ್ರಿ ನಿದ್ದೆ ಮಾಡಿಲ್ಲ ಕೊಡೋ ನೀನು. ಪಮ್ಮಿ ಸಾಕು. ಏನವ ಎತ್ಕೊಂಡು ಕೊಡ್ತಾ ಇದ್ವಿ. ಹೋಗಿಲ್ಲ ಎತ್ತೆ ಹೊರಗಡೆ ಆಗ್ತಾನೆ. ಅವ್ರ ಅತ್ತೆ ಬಾಯೊಳಗೆ ತುಂಬಿ ಮಣ್ಣು ಕಸ ಅಂತ ನೋಡೋದೇ ತುಂಬೋನೆ. ಈಗ ಕವರ್ ಒಳಗೆ ತುಂಬ್ತವನೆ. ಅತ್ತೆ ಎತ್ಕೊಂಡು ಹೋಗ್ಲಿ ನೀಟಾಗಿ. ಇದೆಲ್ಲ ಮೋಟೋ ಸ್ಕಿಲ್ ಅಂತಾರೆ. ಇದನ್ನೆಲ್ಲ ಮೋಟೋ ಸ್ಕಿಲ್ ಅಂತಾರ. ಮುಟ್ಟೋದು, ತೆಗಿಯೋದು, ಅಮ್ಕೋದು, ಎತ್ತಾಕೋದು ಎಲ್ಲ ನೋಡು. ವಾವ್, ಹೆಂಗ್ ಕಲ್ಸಿದ್ದೀರಾ ಬುದ್ಧಿನ ನೋಡಿ ಕೆಲಸ ಮಾಡೋದನ್ನೆಲ್ಲ. ಯಾರು? ನೀವೇ. ತಗೋತಾ ಪಾಪ ಫ್ಲೂಯೆನ್ಸಿ ಇರುತ್ತಂತೆ, ಭಾಷೆ ಬರ್ಬೇಕಂತೆ. ಬಾಬಾ ಬಾಮ್ ಬಾಮ್ ಅಂತಿರ್ತಾನೆ ಕೂತ್ಕೊಂಡು. ಏನಪ್ಪ ನಾವು ಅಪ್ಪನ್ಗೊಂದು ತಿನ್ಸು ಮಗನೆ, ಚೆನ್ನಾಗಿರೋದು ಕೊಡ್ತೀನಿ. ಅಪ್ಪನ ತಿನ್ಸು. ಇಲ್ಲ, ಈ ಕಡೆ ಕಾಸು ಕೊಡಿ, ಬೇಡ. ಅಯ್ಯೋ, ಮಣ್ಣು ಸವೇತ ತುಂಬ. ನಾನು ನೋಡಬಾರ್ದು ಅಂತ. ಅಯ್ಯೋ, ಅಯ್ಯೋ, ಅವನು ಓ ಇಲ್ಲ, ನೆಕ್ಕಿ ನೆಕ್ಕಿ ಬಿಸಾಕ್ತಾನೆ. ಹಾಕೊಂಡೇ ಬಿಟ್ಟ ಬಾಯಿಗೆ.
ನಿಧಾನ ಕಣೋ ಅಶೋಕ, ನಿಧಾನ ಕಣಪ್ಪ, ನಿಧಾನ ಕಣ ಪ್ರಮೋದ. ನೋಡ್ಕೊತಾವ ನಂಗೆ ಬಗ್ಗಿ. ಅವ್ನ ತಲೆ ಇಡ್ಸು, ನಾನು ತಲೆ ಇಡ್ಸು. ಅಲ್ಲೇ ಬರ್ಕೊಂಡ್ಬಿಡ್ತು. ಇನ್ನೊಂದು ಸ್ವಲ್ಪ ಒಂದು ವರ್ಷ ಬೇಕು ಸುಮ್ಮನೆ ದೊಡ್ಡಪ್ಪ ಅಯ್ಯೋ ನಿಂತ್ಕೊಂತವನೆ, ನಗ ಬೇರೆ. ಪ್ರೋಸೆಸಿಂಗ್ ಹೆಂಗೆ ಅಜ್ಜಿ ಅಂತ ಹೇಳಕ್ಕೆ ಮುಂಚೆ ಮೇ ಮಾಡಿಬಿಟ್ಟೆ ಅಂತ. ಅಯ್ಯೋ ಅಯ್ಯೋ ಕಪ್ಪೆ ಓಟ ಈಗ ಹೋಗತ್ತಾಗಿ ಎಲ್ಲಾನು ಮಾಡೋದು ನೀನು. ಪುಟ್ಟಗೌರಿ ಮದುವೆಯಲ್ಲಿ ನಿಮಗೆ ತಾನೆ ಫಸ್ಟ್ ಆ್ಯಕ್ಟಿಂಗ್ ಚಾನ್ಸ್ ಸಿಕ್ಕಿದ್ದು? ಫಸ್ಟ್ ನನಗೆ ಅಂತಲ್ಲ, ಅಪಾರ್ಚುನಿಟಿ ಬಂದಿತ್ತು ಅವಾಗ. ಫಸ್ಟ್ ವೆರಿ ಫಸ್ಟ್ ಏನು 2009 ಅನ್ಕೋತೀನಲ್ಲ, 9-10. ಓ ಮೈ ಗಾಡ್, ಯು ಸ್ಟಾರ್ಟೆಡ್? ಏನು ರೆಡಿ ಆಗ್ಬಿಟ್ಟಿದ್ಯಾ? ಏನಕ್ಕೆ ರೆಡಿ ಅದೇ? ಎಲ್ಲ ಅರ್ಥ ಆಗತ್ತೀಗ. ಅಕ್ಕ ನೀ ಕಾಣಿಸ್ಕೊಂಡಿಲ್ಲ ಅಂದ್ರೆ ಅಳ್ತಾನೆ ಈಗ. ಅಕ್ಕ ನೀ ಕಾಣಿಸ್ಕೊಂಡಿಲ್ಲ ಅಂದ್ರೆ ಅಳ್ತಾನೆ ಬಾ. ಏನು ನಾನು ಎಲ್ಲೂ ಹೋಯ್ತಾ ಇಲ್ಲ ಮಗನೇ. ಚೆನ್ನಾಗಿರೋ ಬಟ್ಟೆ ಹಾಕೊಳಂಗಿಲ್ವಾ ಮನೇಲಿ? ನೀನು ಯಾರನ್ನ ಮಾಡ್ತಿದ್ಯಾ? ಮಂಗ ಮಾಡ್ತಿದ್ಯಾ ನೀನು? ಯಾರು ಹಂಗಿಲ್ಲ, ಎಲ್ಲ ಇಲ್ಲೇ ಇರಬೇಕು. ಅಯ್ಯಯ್ಯೋ, ಅಜ್ಜಿ ನನಗೋಸ್ಕರ ಹಣ್ಣ ಬಿಟ್ಟು ಕೊಡ್ತಾ ಇದ್ದಾರೆ. ಹೇಳಕ್ಕ ಏನು ಹೇಳ್ತಿದ್ದಲ್ಲ? ನನ್ನ ಅಳಿಯ ಹಾಂ, ಸ್ಲೀವ್ಸ್ ಒಳಗೆ ಕೈ ಹಾಕ್ಬಿಟ್ಟು ಅವ್ನು ಸೋರ್ಬೇಕು, ಅವನ್ನ ನಾನು ಸೋರ್ಬೇಕು. ಅದು ನನ್ನ ಸ್ಲೀವ್ಸ್ ಟೈಟ್ ಆಗಿತ್ತು, ಸಿಕ್ತಿಲ್ಲ. ಏನು ಸೊಂಟ ಮಾಡ್ಕೋತವನಿ, ಎಲ್ಲಿ ಒಳಗಡೆ ಹಾಕಕ್ ಆಯ್ತಿಲ್ಲ. ಕೈ ನಾನು ಬಂದಮೇಲೆ ನನ್ನ ಮಕ ಅಪ್ಪ ಅಂದ್ಬಿಟ್ಟು ಅಪ್ಪನ ಹಿಂಗೆ ಅನ್ನೋದು, ಕಾಲು ನನ್ನ ಮೇಲೆ ಹಾಕ್ಬಿಟ್ಟು ಕಾಲು ನನಗೆ ಅದು ಲೂಸ್ ಆಗಿರ್ತದೆ, ನನಗೆ ಕೈ ಹಾಕ್ತಾನೆ. ಏನು ಹಿಂಗೆ ಬಂದ್ಬಿಟ್ಟು ಹಿಂಗೆ ನೋಡ್ತಾನ ನನ್ನ. ಏನಕ್ಕೆ ಹಿಂಗೆ ನೀನೇನ ಒರ್ಸ್ಕೋಬೇಕು. ಹೋಗ್ಬಿಡ್ತೀಯ ಅಂತ ಹೊರಟಿಯಕ್ಕ? ಅಪ್ಪನ ಕೇಳ್ದವ ಅಮ್ಮ ಆ ಸನ್ಸ್ಕ್ರೀನ್ ಅವ್ರು ಕೊಟ್ಟರು ಚೆನ್ನಾಗಿಲ್ಲ ಅಂಥೇಳಿ ಅವ್ರು ಕೊಟ್ಟರು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದಾರೆ. ಹೊಸ್ಬಿಟ್ರಿ ಇದು ಮೀಸೆ ಗಡ್ಡ ಅದು ಹೊಟ್ಟೋಗುತ್ತೆ. ನೀನು ಇದು ಮಾಡಬೇಡ, ಹಿಂಗೆ ಹಾಕೊಂಡಿರ್ತೀವಲ್ಲ, ನೀನು ಒಂದು ಒರ್ಸ್ಕೊಂಡು ಹೊಟ್ಟೋಗುತ್ತೆ. ಅಶೋಕನ್ ಕೇಳು ಇಲ್ಲ ಎತ್ಕೊಳ್ಳೋದಕ್ಕೂ ಏನು ಪ್ರಾಬ್ಲಮ್ ಇಲ್ಲ, ಇಟ್ಬಿಟ್ಟು ಹಿಂಗೆ ಎತ್ಕೊಳ್ಳೋದು ವಾಪಸ್. ಬಾಯ್, ಹೇಳು ನಮ್ಮ ಆಡಿಯನ್ಸ್ಗೂ ಬಾಯ್ ಹೇಳು. ನಾನು ನಿಮ್ಮ ಆಡಿಯನ್ಸ್ ಬಾಯ್ ಹೇಳ್ತೀನಿ. ನಾನು ವಿಡಿಯೋಲಿ ಮಿಸ್ ಮಾಡ್ತೀನಿ. ಬಾಯ್. ಅವ್ವ ಎಲ್ಲ ಟೈಮ್ಸ್ ಎಲ್ಲ ಊಟ ಮಾಡು. ಗೌರಿ ಬಾಯ್. ಬಾಯ್ ಬಾಯ್ ಬಡಿ. ಹಾಂ, ನನಗೂ ಅದೇ ಪ್ರಾಬ್ಲಮ್ ಅಕ್ಕ. ಬೈಕ್ ಹತ್ಬೇಕಾರಲ್ಲ ಸೈಟಿಕ್ಕದಲ್ಲ, ಅದು ಇಲ್ಲೊಂದು ನರ ಬರುತ್ತೆ ಈ ಸೈಡ್. ಹೌದಾ? ಹಂಗಾರೆ ನನಗೂ ಆಯ್ತಾ?
ಅವನಲ್ಲಿ ನಾವು ಹೇ ಬ್ಯೂಟಿಫುಲ್ ಏನು ರೆಡಿ ಆಗ್ಬಿಟ್ಟಿದ್ದೀರಾ ಇಬ್ರು ಅತ್ತೆ ಸೊಸೆನೋ ಅಥವಾ ಅತ್ತೆ ಮಾವನು ಥೂ ಅತ್ತೆ ಹಳಿಯಾನು ಹೋಗತ್ತೆಗೆ ಅತ್ತೆ ಸೊಸೆ ಮಾವ ಹಳೆ ಅಂದ್ಬಿಟ್ಟು ಎಲ್ಲ ಪೌಡ್ರಲ್ಲಿ ಕ್ರೀಮ್ ಇದೆ ಅಂತಲ್ಲ ಕ್ರೀಮ್ ಇದೆ ಅಂತಂತು ಅಮ್ಮಗ ಎಲ್ಲ ಕಲ್ಸಿಟ್ಬಿಡಿ ಅಂತೀನಿ ಏಯ್ ಅಯ್ಯೋ ಬಂದ 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 ಇಲ್ಲಿಂದ ಬಂದ 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 ಮೌಲ್ಯ ಕೇಳಲು ಅಂತ ಕರಿಬೇವಿನ ಸೊಪ್ಪು ಮತ್ತು ದಾಸವಾಳ ಕಿತ್ಕೊಂಡು ಬರ್ತಾ ಇದ್ದಾರೆ. ದಾಸವಾಳ ಇಲ್ಲಿ ಕಾಣ್ತಾ ಇಲ್ಲ. ಎಲ್ಲ ಒಂದಕ್ಕೆ ಹಾಕ್ಬಿಡ್ತಿದ್ದೀರಮ್ಮ? ಹಾಂ ಇಲ್ಲಿಗೆ ಬರ್ತೈತೆ ಸ್ಮೆಲ್ ಘಮ ಅಂತ ಇದೆ. ಫ್ರೆಶ್ ತೊಳಿಮ್ಮ. ಈ ನಿಂಬೆಹಣ್ಣು ನನಗೆ ಕೊಟ್ಟರು ಜ್ಯೂಸ್ ಮಾಡ್ಕೊಳಕ್ಕಾಯ್ತು. ಕವರ್ಗೆ ಹಾಕ್ಬಿಡಮ್ಮ. ದಾಸವಾಳ ಹಾಕ್ಬಿಟ್ಟೆ. ದಾಸವಾಳ ಬರ್ತಾ ಇದೆಯಾ? ಇಷ್ಟು ಜನ ಸಿಕ್ಕಿದ್ದು ದಾಸವಾಳ? ಬೆಳಗ್ಗೆ ಎಲ್ಲ ಕಿತ್ಬಿಟ್ಟಿದ್ದಾರೆ. ಓಕೆ ಓಕೆ. ಹೂ ಕಮ್ಮಿ. ಬೇಸಿಗೆ ಬೇಸಿಗೆಯಲ್ಲಿ ಹೂ ಜಾಸ್ತಿ ಆಗಬೇಕು. ಈಗ ಹೂ ಕಮ್ಮಿ. ಅಲ್ವಾ? ಹೌದೌದು. ಮಳೆಗಾಲ ಆಯ್ತಲ್ಲ. ನಿಮಗೆ ಬೇಕಾಗಿರೋದೆಲ್ಲ ಕಮರ್ಷಿಯಲ್ ಸಿಕ್ಕಲ್ವಲ್ಲ? ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಲ್ಲ. 5,000 ರೂಪಾಯಿ ಒಂದು ಸಿಲಿಂಡರ್. ಯಪ್ಪ 5,000 ರೂಪಾಯಿ ಒಂದು ಸಿಲಿಂಡರ್ ಕಮರ್ಷಿಯಲ್. 10,000 ಕೊಟ್ಟು 2 ಸಿಲಿಂಡರ್ ತಗೊಂಡು ಫುಲ್ ಬೆಣ್ಣೆನವಾ? ಓ ಎಷ್ಟು ಬರ್ತಮ್ಮ ಇದರಲ್ಲಿ? ಅಲ್ಲ ಇದು ಇಲ್ಲಿಗೆ ಬೇಡವಾ? ಇಲ್ಲಿಗೆ ದೊಡ್ಡ ಕವರ್ ಇದೆ, ಅದ್ರಲ್ಲಿ ಕಟ್ಕೊಡ್ಬೇಕು. ಇಡು ಕೆಳಗಡೆ ನೀರು ಬೇಡ, ಕವರ್ ಹಾಕಟ್ಟಿದೆ ಸರ್. ಕವರ್ ತಗೊಂಡ್ಬೇಕು. ದೊಡ್ಡ ಕವರ್ ಅಂತ ಕವರ್ ಅಥವಾ ಚೀಲನ ಅವ ಅಲ್ಲಿ ಕವರ್, ದೊಡ್ಡ ಕವರ್ ಅಲ್ಲಿ ಒಂದು ತಿಂಗಳದಮ್ಮ ಬೆಣ್ಣೆ ಅದು? ಇದಮ್ಮ ಹಾಂ 3 ವಾರದ್ದು. 3 ವಾರ ಬಾಕ್ಸ್ ಐತೆ, ಚಿಕ್ಕ ಬಾಕ್ಸ್ ಅದು. ಒಂದು ಸಣ್ಣ ಬಾಕ್ಸ್ ಅಲ್ಲಿ ಕೊಟ್ಕೊಳ್ಸಿದ್ದೀನಿ. ನೀವೇ ಬೇಯಿಸ್ಕೊಂಬಿಡಿ ಅಂತ. ಗ್ಯಾಸ್ ತೊಂದರೆ ಇರೋದ್ರಿಂದ ಅದಕ್ಕೆ ಈ ಬೇಯಿಸ್ಕೊಳ್ಳೋದು ಹೆಂಗೆ ಬೇಯಿಸ್ಕೋಬೇಕು? ಬೇಯಿಸೋದಲ್ಲ, ಇದನ್ನ ಪಾಪ ನೀರೆಲ್ಲ ತೆಗೆದು ಹಾಂ ಹಿಂಡಿ ಒಂದ್ಸಲ ನೀರೆಲ್ಲ ತೊಳಿಬೇಕು. ಬೆಣ್ಣೆನ ಒಂದ್ಸಲ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಚೆನ್ನಾಗಿ ಹಿಂಡ್ಬಿಟ್ಟು ಒಲೆ ಮೇಲೆ ಸ್ಟವ್ ಮೇಲೆ ಇಡಬೇಕು. ಕುದಿಬೇಕಾದ್ರೆ ಒಂದಿಷ್ಟು ಮೆಂತ್ಯನ ಹಾಕ್ಬಿಡ್ಬೇಕು. ಮೆಂತ್ಯ ಹಾಕ್ಬಿಟ್ಟು ಚೆನ್ನಾಗಿ ಅದು ಎಣ್ಣೆ ತರ ಬರಬೇಕು. ಅದು ನಾನು ಫೋನ್ ಮಾಡ್ತೀನಿ. ಅದು ಫೋನ್ ಮಾಡಿ ಹೇಳಿಮ್ಮ ಅವ್ರಿಗೆ. ಫೋನ್ ಮಾಡ್ತೀನಿ. ನಮ್ಮನ್ನ ಪಪ್ಪನ್ನ ಎಲ್ಲಾರನ್ನೂ ಫ್ಯಾಮಿಲಿ ಎಲ್ಲಾರನ್ನೂ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರನ್ನೂ ಕಾಪಾಡಪ್ಪ. ಓಕೆನಾ? ಹೊಡೋದ ಅನ್ನ ರೆಡಿ? ಹಾಂ ಮಾಮ ಹೌದೌದು. ನಿಂತ್ಕೊ. ಹಾಂ ಮಾಮ ಸರಿ ಆಯ್ತು. ನಿಂತ್ಕೊ ಮಗನೇ. ಬಾಡೇ ಏ ಓಕೆ ವಿ ಆರ್ ಲಿವಿಂಗ್. ಏನಮ್ಮ ಸ್ಪಾಟ್ ನೈಟ್ ಮಾತ್ರ ಹಾಕೋಬೇಕು, ಅದು ಮಲ್ಕೋಬೇಕಾದ್ರೆ. ಆಯ್ತು ಕಣಮ್ಮ ಆಯ್ತು. ಹುಷಾರು. ಓಕೆ ಓಡಪ್ಪ ಏ ವಾವ್. ಸೂಪರ್. ಬಾಯ್ ಅಂತ. ಬಾಯ್. ಆಯ್ತು ಕಣ. ಆಯ್ತು ಲವ್ ಯು ಮಾ. ಲವ್ ಯು. ಬಾಯ್ ಅಪ್ಪ. ಬಾಯ್ ಅವ್ವ ಬಾಯ್. ನಮ್ಮ ಅಜ್ಜಿ ಬಾಯ್ ಹಾಂ ಕಣಮ್ಮ. ಬಾಯ್. ಹಾಂ ಮಾಮ ಸರಿ ಓಕೆ. ಅಪ್ಪ ಭಾನು ವಾಟ್? ನೀವು ಮೈಸೂರವರೇನಾ? ಹೌದು. ಏನಕ್ಕೆ ನೀವು ಅಂತ ಕೇಳಿದ್ರೆ
ಹೌದಾ? ನಮ್ಮಮ್ಮ ನಿನಗೆ ಚೈಲ್ಡ್ ಲಾಕ್ ನೋಡ್ಬೇಕು. ಚೈಲ್ಡ್ ಲಾಕ್ ಇದೆಯಲ್ಲ ಓಹ್ ಈಗ ನೋಡಿದ್ರಾ? ನಮ್ಮಮ್ಮ ಚೈಲ್ಡ್ ಲಾಕ್. ಏ ನೋ 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 ನೋ. ಏನು ಟ್ರೈನ್ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಾಯಿತು. ನಮ್ಮ ದೇವರು ನನಗೇನು ಪ್ರಾಬ್ಲಮ್ ಕೊಡಲಿಲ್ಲ. ನಮ್ಮ ದೇವರು ಆರಾಮ್ಸೆ ಮಲ್ಕೊಂಡಿತ್ತು. ಇನ್ಮೇಲೆ ಒಂದು ಧೈರ್ಯ ಬಂತು, ನನ್ನ ಮಗನ ನಾನು ಒಬ್ಬನೇ ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು ಅಂತ. ಸಿಟಿ ಒಳಗೆ ಬರ್ತಿದ್ದಂಗೆ ಈ ಟ್ರಾಫಿಕ್ಕು, ಪೊಲೀಸು, ಜನ, ಈ ಪೊಲೀಸ್ನ ರಿಕ್ವೆಸ್ಟ್ ಮಾಡ್ತೀರ ಬೈಕರ್ಸು. ಆನೋ ಮತ್ತು ಪ್ರತೀಕ್ ಬಂದರು. ಕೆಳಗಡೆ ಹೋಗಿ ನನ್ನ ಮಗನ ಏನು ಮಾಡ್ತಾ ಇರೋದು ಇಲ್ಲಿ? ಬಾಕ್ಸ್ ಹಾಕ್ತಾ ಇದ್ದೀರಾ? ಅಲ್ಲಿ ಇದೆಯಲ್ಲ ಅದೇನೋ ಬಾಕ್ಸ್ ಥರ, ಏನಕ್ಕೆ ಹಾಕ್ತಾ ಇರೋದು ಅದು? ಓಹೋ, ಟಚ್ ಆಗುತ್ತೆ ಅಂತನಾ? ಏನು 8 ಗಂಟೆವರೆಗೂ ಬರಲ್ವಾ ಕರೆಂಟು? 8 ಗಂಟೆವರೆಗೂ? 6 ಗಂಟೆಗೆ ಬರುತ್ತಾ? ಓ 6 ಗಂಟೆಗೆ ಬರುತ್ತೆ ಅಂದ ಗಾಯ್ಸ್. ಸೂಪರ್. ಕಾರ್ ಬಂತು. ಹೆಲೋ ಬಬ್ಲಾ. ಹೆಲೋ ಆನವ್. ಎಲ್ಲಿ ಬಂದ್ರಿ ನೀವು? ಹೆಲೋ ಶಾಮಿ ಕುಟ್ಟ. ಅಯ್ಯೋ ಮತ್ತೆ ಅದೇ ಮನೆ, ಅದೇ ಇದು. ಅಯ್ಯೋ ದೇವ್ರೆ, ಏನಪ್ಪ ಮಾಡಲಿ ನಾನು? ಓ ಮೈ ಗಾಡ್. ಇರಿ, ಏನೇನೋ ಕೊಟ್ಟು ಕಳ್ಸಿದ್ದಾರೆ ನಮ್ಮ ಅತ್ತೆ ಮನೆಯಿಂದ. ಲೋ ಮೂಟೆ ಇದೆ, ಆ ಮೂಟೆನ ಕಳಿಸು. ನಮ್ಮ ಮನೇಲಿ ಒಂದು ಮೂಟೆ ಇದೆ ಗೈಸ್. ನಿತಿನ್ ಯಾಕಪ್ಪ ಕ್ಲೋಸ್ ಮಾಡು ಅಂತವ್ರೆ. ನಾವು ಇಳಿಯ, ನಾವು ಸಾಕು. ತುಂಬ ಆಡ್ತಾ ಇದ್ಯಾ? ತುಂಬ ಆಡ್ತಾ ಇದ್ದಾನೆ ಗೈಸ್ ಇವನು. ಸೊ ಕರ್ಬೇವು ದಾಸವಾಳದ ಹೂವು ಇದೆ, ಜೊತೆಗೆ ಅಕ್ಕಿ ಮೂಟೆ, ತುಪ್ಪ ಎಲ್ಲ ತಗೊಬಂದು ಕೊಟ್ಟರು. ಇದು ಎತ್ಕೊಳ್ಳಿ ಆಂಟಿ, ಇದು ಬ್ಲೂ ಕಲರ್ ತುಪ್ಪ, ಬೆಣ್ಣೆ ನೋಡು. ಅಲ್ಲಿ ಹೋಗ್ಬಿಟ್ಟು ಬಂದರೆ ಇನ್ನು 2 ದಿನ ಹಿಡಿಬೇಕು ಅವನ್ನ. ಮಾಮ ಹೇ ಹಾನಾ, ಹಿಂಗಿತ್ತು. ಮೈಸೂರಿಂದ ತಂದಿರುವ ಬೆಣ್ಣೆಯನ್ನು ತುಪ್ಪವಾಗಿ ಕನ್ವರ್ಟ್ ಅನ್ನು ಮಾಡುತ್ತಿದ್ದಾರೆ. ಇವತ್ತಿನ ರಾತ್ರಿ ಊಟ ನಂದು ಇದಾಗಿದೆ. ಮುಂದಿನ ನೋಡಿದ್ರೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಪಾಪ.